ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣಾರ್ಥಿಗಳು. ಸರ್ವಜ್ಞವ್ರದ್ದು ಒಂದೆರಡು ವಚನ ಬರುತ್ತೆ. ಸಾಕಷ್ಟು ತ್ರಿಪದಿಗಳನ್ನವರು ತುಂಬಾ ಚಿಕ್ಕವು, ತುಂಬಾ ಅರ್ಥಗರ್ಭಿತವಾದ ವಚನಗಳನ್ನ ರಚನೆ ಮಾಡಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂತಹವು, ಭಕ್ತಿಗೆ, ಗುರುಗಳ ಬಗ್ಗೆ ಸಾಕಷ್ಟು ಪ್ರಕಾರಗಳಲ್ಲಿ. ಈಗ ಏನೇನ್ ಪ್ರಕಾರಗಳು ಬರ್ತಾವಲ್ಲ, ಮನುಷ್ಯನ ಆಲೋಚನೆಗಳಿರಬಹುದು, ಮನುಷ್ಯನ ಬುದ್ಧಿ ಇರಬಹುದು, ಗುಣಗಳು, ಅವಗುಣಗಳು, ಸಹವಾಸ, ಯಾವ ಜನರು ನಾವು ಸಹವಾಸ ಮಾಡ್ಬೇಕು, ಈ ರೀತಿ ತುಂಬಾ ವಿಭಾಗಗಳನ್ನಾಗಿ ಮಾಡಿ ಸರ್ವಜ್ಞರು ತುಂಬಾ ಅದ್ಭುತವಾದ ತ್ರಿಪದಿಗಳನ್ನ ನಮ್ಮೆಲ್ಲರಿಗೂ ಕೊಟ್ಟು ಹೋಗಿದ್ದಾರೆ. ಅದರಲ್ಲಿ ಎರಡು ವಚನವನ್ನ ನಾವು ನೋಡೋಣ, ನಮ್ಮ ನಿಸರ್ಗ ಚಿಕಿತ್ಸೆಗೆ ಸಂಬಂಧಪಟ್ಟಂತ. ಯಾಕೆಂದ್ರೆ ಸುತ್ತಿ ಮತ್ತು ನಾವು ನಮ್ಮ ಚಿಕಿತ್ಸೆ ಹತ್ರನೇ ಬರಬೇಕು. ಯಾಕಂದ್ರೆ ಇಲ್ಲಿ ನೀವೆಲ್ಲರೂ ಬಂದಂತಹ ಉದ್ದೇಶ ನಿಮ್ಮ ಆರೋಗ್ಯವನ್ನ ಸರಿಪಡಿಸ್ಕೊಳ್ಳೋಕೋಸ್ಕರ ಅಲ್ವಾ. ಸೊ ಹಾಗಾಗಿ ಇಲ್ಲಿ ಎರಡು ತ್ರಿಪದಿಗಳನ್ನ ನಾವು ಇವತ್ತು ನೋಡೋಣ. ಹರುಕು ಹಪ್ಪಳ ಲೇಸು, ಮುರುಕು ಹೋಳಿಗೆ ಲೇಸು, ಕುರುಕುರು ಕಡಲೆ ಲೇಸು, ಸುರುಕು ಪಾಯಸ ಲೇಸೆಂದ ಸರ್ವಜ್ಞ. ಇನ್ನೊಂದು ವಚನ, ಹಸಿಯದಿರೆ ಉಣಬೇಡ, ಹಸಿದು ಮತ್ತಿರಬೇಡ, ಬಿಸಿ ಬೇಡ ತಂಗಳುಣಬೇಡ, ವೈದ್ಯನ ಬೆಸೆಸಲೇಬೇಡ ಸರ್ವಜ್ಞ. ಎರಡು ವಚನ ಹೇಳಿದ್ರೆ ಸ್ವಲ್ಪ ನಮ್ಗೆ ಅರ್ಥ ಆಗುತ್ತೆ ಅಲ್ವಾ. ಆಹಾರದ ಬಗ್ಗೆ ಹೇಳಿದ್ದಾರೆ. ನಮ್ಮ ಆಹಾರ ಪದ್ಧತಿ ಹೇಗಿರ್ಬೇಕು ಅಂದ್ರೆ, ನಾವು ತಿನ್ನುವಂತ ರೀತಿನೂ ಕೂಡ, ಅಥವಾ ನಾವು ತೆಗೆದುಕೊಳ್ಳುವಂತ ಆಹಾರನೂ ಕೂಡ ಯಾವ ತರ ಇರ್ಬೇಕು ಅಂದ್ರೆ, ತೆಳ್ಳಗಿರ್ಬೇಕಾ, ದಪ್ಪ ಇರ್ಬೇಕಾ, ಬಿಸಿ ಇರ್ಬೇಕಾ, ತಣ್ಣಗಿರ್ಬೇಕಾ, ಈ ರೀತಿ ಅವ್ರು ಹೇಳಿದ್ದಾರೆ. ಹಸಿಯದಿರೆ ಉಣಬೇಡ ಹೇಳ್ತಾರೆ ಅವರು. ನಾವೆಲ್ಲರೂ ಹೇಗೆ, ನಮ್ಮ ಜೀವನ ಪದ್ಧತಿ ಹೇಗಿರುತ್ತೆ ಅಂತಂದ್ರೆ, 3 ಟೈಮ್ ನಾವು ಪ್ರಸಾದ ಮಾಡ್ಬೇಕು. ಯಾವಾಗ ನಾವು ಟೈಮ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಬೆಳಗ್ಗೆ 9 ಗಂಟೆಗೆ ಪ್ರಸಾದ, ಮಧ್ಯಾಹ್ನ 1:15ಗೆ ಪ್ರಸಾದ, ರಾತ್ರಿ 9 ಗಂಟೆಗೆ ಪ್ರಸಾದ, ಈ ರೀತಿ ಮಾಡ್ಕೊಂಡಿರ್ತೀವಲ್ವಾ. ಸುಮಾರು ಇವಾಗ ಆರೋಗ್ಯದ ಬಗ್ಗೆ, ರಾತ್ರಿ ತುಂಬಾ ತಡವಾಗಿ ಪ್ರಸಾದ ತೆಗೆದುಕೊಂಡ್ರೆ ಅದು ಆರೋಗ್ಯಕ್ಕೆ ಮಾರಕ, ಅದು ತಪ್ಪು ಪದ್ಧತಿ ಅಂತ ಅದ್ರ ಬಗ್ಗೆ ಜ್ಞಾನ ಇದ್ದವ್ರು ಮಾತ್ರ ಇವತ್ತು ಆಹಾರವನ್ನ ಬೇಗ ತಗೋತಾರೆ, ಅಥವಾ ಕೆಲವರು ಆಹಾರವನ್ನ ಬಿಟ್ಟಿರ್ತಾರೆ. ವಯಸ್ಸಾದವ್ರು ಇರ್ಬೇಕು, ಅಥವಾ ಆರೋಗ್ಯದ ಬಗ್ಗೆ ಜ್ಞಾನ ಇದ್ದವರು ಆಹಾರವನ್ನ ರಾತ್ರಿ ಬಿಟ್ಟಿರ್ತಾರೆ. ಸೊ ಅದು ಒಂದ್ ಕಡೆಗೆ ಇಡೋಣ. ಇಲ್ಲಿ ಸರ್ವಜ್ಞವ್ರು ಹೇಳೋದು, ಹಸಿಯದಿರೆ ಉಣಬೇಡ. ಈಗ ನಾವೇನ್ ಮಾಡ್ತೀವಿ, ಸಮಯ ನೋಡ್ಕೊಂಡು ಪ್ರಸಾದ ಮಾಡ್ತಾ ಇರ್ತೀವಿ ಅಲ್ವಾ. ಇವಾಗ ಏನು ವೃತ್ತಿಗೆ ಹೋಗೋರು ಇರಬಹುದು, ಅಥವಾ ಮನೆಯಲ್ಲಿ ಗೃಹಿಣಿ ಆದಂತವ್ರು, ಅಥವಾ ಮನೇಲಿ ಗಂಡಸರನ್ನು ತಗೊಳ್ರಿ. ಸಮಯ ಆಯ್ತಂದ್ರ ಬನ್ರಿ, ಟೈಮ್ ಆಯ್ತು, 1:15 ಆಯ್ತು, ಎಲ್ರು ಊಟ ಮಾಡೋಣ ಅಂತ ಕರಿತಿರ್ತೀವಲ್ಲ. ಸೊ ಹಾಗೆ ಸರ್ವಜ್ಞವ್ರು ಇಲ್ಲಿ ಹೇಳೋದು, ಹಸಿಯದಿರೆ ಉಣಬೇಡ, ಹಸಿದೇ ಊಟ ಮಾಡ್ಬೇಡ್ರಿ. ಯಾಕಂದ್ರೆ ನಾವ್ ಏನ್ ಮಾಡ್ತೀವಿ, ಬೆಳಗ್ಗೆ ಸಮಯ ನೋಡಿ ಪ್ರಸಾದ ಮಾಡಿರ್ತೀವಿ, ಮಧ್ಯಾಹ್ನ ನಮ್ಮ ಸಮಯ 1:15 ಅಂತ ನಾವು ಫಿಕ್ಸ್ ಮಾಡ್ಕೊಂಡಿರ್ತೀವಿ. ಸೊ 1:15ಗೆ ನಮಗೆ ನಿಜವಾಗ್ಲೂ ಒಳ್ಳೆ ಹಸಿವಾಗಿದೆಯಾ ಅನ್ನೋದ್ರ ಕಡೆ ಇವತ್ತು ನಾವು ಗಮನ ಹರಿಸಬೇಕಾದ ಅಗತ್ಯ ಇದೆ. ಯಾಕೆಂದ್ರೆ ಸಮಯ ನೋಡಿನೋ, ಅಥವಾ ನಮಗೆ ಯಾರೋ ಪ್ರೀತಿಯ ಸ್ನೇಹಿತರೋ, ಪ್ರೀತಿ ಪಾತ್ರರೋ, ತುಂಬಾ ಆತ್ಮೀಯರೋ ಬಂದಿದ್ದಾರೆ, ಅವ್ರ ಜೊತೆ ಊಟ ಮಾಡ್ಬಿಡೋಣ, ಹಸಿವಾಗಿದೆಯೋ ಇಲ್ಲೋ ಅಂತ ನಾವು ನೋಡಲ್ಲ. ಯಾಕೋ ತುಂಬಾ ದಿನಗಳ ನಂತರ ನಮ್ಮ ಸ್ನೇಹಿತೆ ಸಿಕ್ಕಿರ್ತಾಳೆ, ಫ್ರೆಂಡ್ ಸಿಕ್ಕಿರ್ತಾರೆ, ಸೊ ಅವ್ರ ಜೊತೆ ಪ್ರಸಾದ ಮಾಡ್ಬಿಡೋಣ ಅಂತ ತಿಳ್ಕೊಂಡು, ಸಂತೋಷ ಪಡೋಣ ಅಂತ ತಿಳ್ಕೊಂಡು ನಾವು ಪ್ರಸಾದ ಮಾಡ್ಬಿಡ್ತೀವಿ. ಸೊ ಈ ಮಾಡೋಣ ಯಾವಾಗೋ ಒಂದಿನ, ದಿನಂಪ್ರತಿ ಇದ್ದಾಗ, ದಿನಂಪ್ರತಿ ನಮ್ಮ ಆಹಾರ ಪದ್ಧತಿ ಹೇಗಿರ್ಬೇಕು, ಆಹಾರ ತೆಗೆದುಕೊಳ್ಳುವಂತ ಸಮಯ ಹೇಗಿರ್ಬೇಕು ಅಂತ ಅವ್ರು ಹೇಳ್ತಾರೆ. ಹಸಿಯದಿರೆ ಉಣಬೇಡ, ಏನು ಹೊಟ್ಟೆ ಒಳ್ಳೆ ಹಸಿವಾಗದೆ ನೀನು ಪ್ರಸಾದ ಸೇವನೆ ಮಾಡಬಾರ್ದು. ಮತ್ತೆ ಮುಂದೆ ಹೇಳ್ತಾರೆ, ಹಸಿದು ಮತ್ತಿರಬೇಡ. ನಾವೇನ್ ಮಾಡ್ತೀವಿ, ಹೊಟ್ಟೆ ಹಸಿವಾಗಿರುತ್ತೆ, ನಾವು ಸಾಕಷ್ಟು ಜನರು ನಾವು ನೋಡ್ತಿರ್ತೀವಿ, ನಮಗೆ ಸ್ವತಃ ಅನುಭವ ಆಗಿರ್ತೈತಿ, ತುಂಬಾ ಒಳ್ಳೆ ಹಸಿವಾಗಿರ್ತೈತಿ, ಬಟ್ ಪ್ರಸಾದ ತಗೊಳ್ಳಿಕ್ಕೆ ನಮಗೆ ಅವಕಾಶ ಅಂದ್ರೆ ಒಳ್ಳೆ ಸಂದರ್ಭ ಇರಲ್ಲ. ಎಲ್ಲೋ ಹೊರಗಡೆ ಇರ್ತೀವಿ, ಅಥವಾ ಮನೆಯಲ್ಲೋ ಏನೋ ಒಂದು ಕೆಲಸ ಕಾರ್ಯಗಳಲ್ಲಿ ತೊಡಗಿರ್ತೀವಿ ಅಲ್ವಾ. ಇಂಥ ಸಂದರ್ಭಗಳು ಎಲ್ಲರಿಗೂ ಕೂಡ ಎದುರಾಗಿರುತ್ತೆ. ಅಂದ್ರೆ ಹಸಿವಾದಾಗ ಆಹಾರ ತಗೊಳ್ಳಕ್ಕೆ ಸಾಧ್ಯತೆ ತುಂಬಾ ಕಡಿಮೆ ಇರುತ್ತೆ. ಆ ತರ ಇದ್ದಾಗ ಏನಾಗುತ್ತೆ, ನಮಗೆ ಗ್ಯಾಸ್ ಟ್ರಬಲ್ ಅಂದ್ರೆ ಅಸಿಡಿಟಿ ನಮಗೆ ಉಂಟಾಗೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ಒಳ್ಳೆ ಹಸಿವಿದ್ದಾಗ ನಾವು ಪ್ರಸಾದ ಸೇವನೆ ಮಾಡಿದಾಗ ತೆಗೆದುಕೊಂಡಂತ ಆಹಾರ ನಮಗೆ ಪೂರ್ಣ ಶಕ್ತಿಯಾಗಿ, ರಕ್ತವಾಗಿ ಕನ್ವರ್ಟ್ ಆಗ್ಲಿಕ್ಕೆ ಸಾಧ್ಯತೆ ಹೆಚ್ಚು ಇರುತ್ತೆ. ಸೊ ಅದೇ ರೀತಿ ಹಸಿದಾಗ ತೆಗೆದುಕೊಂಡಂತ ಆಹಾರ ಎಲ್ಲನೂ ನಮಗೆ ಶಕ್ತಿ ಆಗುತ್ತಾ ಅಂತ ನಾವು ನೋಡಿದಾಗ, ನಾವು ತೆಗೆದುಕೊಂಡಂತ ಆಹಾರನೂ ಕೂಡ ಇಲ್ಲಿ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ. ಯಾವ ರೀತಿ ನಾವು ಆಹಾರ ತಗೊಂಡ್ವಿ,
ಅದರಲ್ಲಿ ಪೋಷಕಾಂಶಗಳು ಎಷ್ಟಿದ್ದು, ವಿಟಮಿನ್ಸ್ ಎಷ್ಟಿತ್ತು ಅಲ್ವಾ. ಸೊ ಎಲ್ಲಾನು ಕೂಡ ನಾವು ಗಣನೆಗೆ ತೆಗೆದುಕೊಂಡಾಗ, ಅಂದ್ರೆ ಆಹಾರದ ಬಗ್ಗೆ, ಜೀವಸತ್ವಗಳ ಬಗ್ಗೆ ಒಂದು ಜ್ಞಾನ ಇದ್ದವರು, ನಾವು ಸಾಕಷ್ಟು ಯೂಟ್ಯೂಬ್ ನಲ್ಲಿ ನೋಡ್ತಿರ್ತೀವಿ, ಸಾಕಷ್ಟು ವೈದ್ಯರ ಹತ್ರನು ಕೇಳಿರ್ತೀವಿ ಅಲ್ವಾ. ಇಂತಹ ನಿಸರ್ಗೋಪಚಾರ ಕೇಂದ್ರಗಳಲ್ಲೂ ಕೂಡ ನಾವು ತಿಳ್ಕೊಂಡಿರ್ತೀವಿ. ಅಂದ್ರೆ ಎಷ್ಟೆಷ್ಟು ಪ್ರಮಾಣದಲ್ಲಿ ನಮ್ಮ ಆಹಾರದಲ್ಲಿ ಏನೇ ಒಳಗೊಂಡಿರ್ಬೇಕು, ನಮ್ಮ ತೆಗೆದುಕೊಳ್ಳುವಂತ ಆಹಾರ ಏನೇನ್ ಒಳಗೊಂಡಿರ್ಬೇಕು ಅನ್ನೋದನ್ನ, ಅದ್ರ ಬಗ್ಗೆನೂ ಕೂಡ ನಾವು ಜ್ಞಾನವನ್ನ ಹೊಂದಿರ್ಬೇಕಾಗುತ್ತೆ. ಇಲ್ಲಿ ಸರ್ವಜ್ಞವ್ರು ಹೇಳೋ ಕಡೆ ಬಂದಾಗ, ಹಸಿಯದಿರೆ ಉಣಬೇಡ, ಹಸಿದು ಮತ್ತಿರಬೇಡ. ಹಸಿವು ಆದ ತಕ್ಷಣ, ಒಳ್ಳೆ ಹಸಿವಿದ್ದಾಗ ಪ್ರಸಾದ ಸೇವನೆ ಮಾಡ್ಬೇಕು ಅಂತ ಅವರೇ ಇಲ್ಲಿ ಹೇಳ್ತಾರೆ. ಹಾಗೆ ಮುಂದೆ ಹೇಳ್ತಾರೆ, ಹಸಿಯದಿರೆ ಉಣಬೇಡ, ಹಸಿದು ಮತ್ತಿರಬೇಡ. ಬಿಸಿ ಬೇಡ. ಇಲ್ಲಿ ನೋಡ್ರಿ, ನಾವು ಯಾವಾಗ್ಲೂನು ತುಂಬಾ ಬಿಸಿ ಬಿಸಿ, ಇವತ್ತು ಧಾವಂತದ ಜೀವನದಲ್ಲಿ ಅಥವಾ ಕೆಲವೊಬ್ಬರಿಗೆ ತುಂಬಾ ಬಿಸಿ ಪ್ರಸಾದ ಸೇವನೆ ಮಾಡೋದು ತುಂಬಾ ಒಂಥರ ಗೀಳಿರುತ್ತೆ, ತುಂಬಾ ಇಷ್ಟ ಅವ್ರಿಗೆ ಬಿಸಿ ಬಿಸಿ ಆಹಾರ ತಗೊಳ್ಳೋದು. ತುಂಬಾ ಬಿಸಿ ಬೇಡ ಅಂತ ಇಲ್ಲಿ ಸರ್ವಜ್ಞವ್ರು ಹೇಳ್ತಾರೆ. ತುಂಬಾ ಬಿಸಿ ಬೇಡ ಅಂದ್ರೆ ನಾರ್ಮಲ್ ಬಿಸಿ ಇರ್ಲಿ, ತುಂಬಾ ಬಿಸಿ ಬೇಡ ಅಂತ ಅವ್ರು ಹೇಳ್ತಾರೆ. ಬಿಸಿ ಬೇಡ, ತಂಗ್ಳನು ಬೇಡ ಅಂತ ಹೇಳ್ತಾರ ಅವ್ರು. ಗಮನ ಇಟ್ಕೊಳ್ರಿ, ತಂಗ್ಳುನು ಬೇಡ. ನಾವೆಲ್ಲರೂ ಈಗ ಎಲ್ಲರ ಮನೇಲೂ ಏನ್ ಮಾಡ್ತೀವಿ, ಪೆಟ್ಟಿಗೆ ಇಟ್ಕೊಂಡಿರ್ತೀವಿ. ಯಾವ್ದು? ತಂಗಳ ಪೆಟ್ಟಿಗೆ, ಫ್ರಿಡ್ಜ್ ಇಟ್ಕೊಂಡಿರ್ತೀವಲ್ವಾ. ಸೊ ಅದರಲ್ಲಿ ಇಟ್ಕೊಂಡು ಅದನ್ನ ಹೊರಗಡೆ ತೆಗೆದು ಮತ್ತೆ ಬಿಸಿ ಮಾಡಿ ಇವತ್ತು ಆಹಾರವನ್ನ ತೆಗೆದುಕೊಳ್ಳುವಂತ ಪದ್ಧತಿ. ಇವತ್ತು ಎಲ್ಲರಿಗೂ ಫ್ರಿಡ್ಜ್ ಬೇಕೇ ಬೇಕು. ಫ್ರಿಡ್ಜ್ ಇಲ್ಲದೆ ಇದ್ರೆ ನಾವು ಜೀವನ ಮಾಡಕ್ ಆಗದೇ ಇಲ್ಲ. ನಮ್ಮ ಮನೇಲೂ ಇದೆ. ಆದ್ರೆ ಸರ್ವಜ್ಞವ್ರು ಹೇಳೋದು ತಂಗಳು ಬೇಡ ಅಂತ. ನಾವೇನ್ ಮಾಡ್ತೀವಿ, ಇವತ್ತಿಗೆ ಆಗೋಷ್ಟು ಅಷ್ಟೇ ಪ್ರಸಾದ ಮಾಡಿ ತಯಾರು ಮಾಡಿ ಅವತ್ತಿಂದ ಅವತ್ತೇ ಪ್ರಸಾದವನ್ನ ಖಾಲಿ ಮಾಡ್ಬೇಕು ಅನ್ನೋ ಅರ್ಥದಲ್ಲಿ ಇಲ್ಲಿ ಸರ್ವಜ್ಞವ್ರು ನಮ್ಗೆ ಹೇಳ್ತಾರೆ. ಅಂದ್ರೆ ಬಿಸಿ ಬೇಡ, ತುಂಬಾ ಬಿಸಿನೂ ಬೇಡ, ತಂಗಳನು ಉಣ್ಬೇಡ, ತಂಗಳನು ಇರಬಾರ್ದು. ಅಂದ್ರೆ ಅವತ್ತಿಗಾಗೋ ಆರಿದ್ದು, ಅಂದ್ರೆ ಹೆಚ್ಚು ಆರಿದ್ದು, ಬಿಸಿ ಇಲ್ಲದೆ ಇರೋದು, ಅವತ್ತಿನ ಆಹಾರ ಅವತ್ತೇ ಖಾಲಿ ಮಾಡ್ಬೇಕು ಅನ್ನೋ ಅರ್ಥದಲ್ಲಿ ಅವ್ರು ಹೇಳ್ತಾರೆ. ಇರ್ಲಿ, ಅದು ತುಂಬಾ ನಾವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಲಿಕ್ಕೆ ತುಂಬಾ ಕಷ್ಟ, ಬಟ್ ಸ್ವಲ್ಪ ಸ್ವಲ್ಪ ನಾವು ಅದರತ್ತ ಹೋಗೋ ಪ್ರಯತ್ನವನ್ನ ಮಾಡೋಣ. ಅವ್ರು ಹೇಳ್ತಾರೆ, ಬಿಸಿ ಬೇಡ, ತಂಗಳುಣ ಬೇಡ. ಮುಂದೆ ಹೇಳ್ತಾರೆ, ವೈದ್ಯನ ಬೆಸಸಲೇ ಬೇಡ. ಮುಂದೆ ಕೊನೆ ಒಂದು ಸಾಲಲ್ಲಿ ಅವ್ರು ಹೇಳ್ತಾರೆ, ಇದನ್ನೆಲ್ಲಾನು ನಾವು ಫಾಲೋ ಮಾಡೋದ್ರಿಂದ, ಇದನ್ನೆಲ್ಲಾನು ನಾವು ತುಂಬಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ಕೊಳ್ಳೋದ್ರಿಂದ, ಮುಂದೆ ಅವ್ರು ಹೇಳ್ತಾರೆ, ಇದರಿಂದ ನೀವು ವೈದ್ಯರ ಹತ್ರ ಹೋಗೋ ಅಗತ್ಯನೇ ಬೀಳೋದಿಲ್ಲ ಅಂತ ಸರ್ವಜ್ಞರು ಹೇಳ್ತಾರೆ ಅಲ್ವಾ. ನಾವೆಲ್ಲ ಪ್ರಮಾಣ ಇರಬಹುದು, ತೆಗೆದುಕೊಳ್ಳುವಂತ ಆಹಾರ ಬಿಸಿ ತಂಪು ಇರಬಹುದು, ತಂಗಳು ಇರಬಹುದು, ಅಂದ್ರೆ ಅಥವಾ ನಾವು ತೆಗೆದುಕೊಳ್ಳುವಂತ ಆಹಾರದ ಪ್ರಮಾಣ, ಕ್ವಾಂಟಿಟಿ ಇರಬಹುದು, ಅಥವಾ ಅದರ ಒಂದು ಏನಿದೆ ಅದರಲ್ಲಿ ಇರತಕ್ಕಂತ ಇಂಗ್ರೀಡಿಯೆಂಟ್ಸ್, ಅದು ಕೂಡ ಇಲ್ಲಿ ಮುಖ್ಯ ಆಗುತ್ತೆ. ಸೊ ಇವೆಲ್ಲ ಅಂಶಗಳನ್ನ ನಾವು ಗಮನಕ್ಕೆ ತಗೊಂಡು ಆಹಾರವನ್ನ ಸೇವಿಸಿದ್ದೇ ಆದ್ರೆ, ಶಿಸ್ತುಬದ್ಧ ಜೀವನವನ್ನ ನಡೆಸಿದ್ದೇ ಆದ್ರೆ, ವೈದ್ಯರ ಹತ್ತ ಹೋಗೋ ಸಾಧ್ಯತೆಗಳನ್ನ ನಾವು ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ಸರ್ವಜ್ಞವ್ರು ಹೇಳ್ತಾರೆ. ಸೊ ಹಾಗೆ ಇನ್ನೊಂದು ವಚನ ನೋಡೋಣ. ಮುರುಕು ಹಪ್ಪಳ ಲೇಸು, ಹರುಕು ಹೋಳಿಗೆ ಲೇಸು, ಕುರುಕುರು ಕಡಲೆ ಲೇಸು. ಮುಂದೆ ಹೇಳ್ತಾರೆ, ಸುರುಕು ಪಾಯಸ ಲೇಸೆಂದ ಸರ್ವಜ್ಞ. ಇಲ್ಲಿ ಎಷ್ಟ್ ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ಯಾವಾಗ್ಲೂ ನಾವು ಏನಾದ್ರೂ ರೊಟ್ಟಿ ತಿನ್ಲಿ ಅಥವಾ ಹೋಳಿಗೆ ತಿನ್ಲಿ, ಹೋಳಿಗೆ ಅಂತೂ ತಿಂತಾನೆ ಇರ್ತೀವಿ ಮಹಾಮನೇಲಿ. ಹೋಳಿಗೆ ಹರಿದಿದ್ದ ಹೋಳಿಗೆಲಿ ಏನೋ ಒಂಥರ ಟೇಸ್ಟ್ ಇರುತ್ತೆ ಅಂತ ಸರ್ವಜ್ಞವ್ರು ಹೇಳ್ತಾರೆ. ತಿನ್ನಕ್ ತುಂಬಾ ರುಚಿ ಅಂತ ಅವ್ರು ಹೇಳ್ತಾರೆ ಸರ್ವಜ್ಞವ್ರು. ಮುರುಕು ಹಪ್ಪಳ ಲೇಸು, ಹರುಕು ಹೋಳಿಗೆ ಲೇಸು, ಕುರುಕುರು ಕಡಲೆ ತಿನ್ನಲೇಸು, ಸುರುಕು ಪಾಯಸ ಲೇಸಂದ. ಇನ್ ನೋಡಿ, ಪಾಯಸ ಮಾಡಿರ್ತೀವಲ್ಲ, ಪಾಯಸನೇ ತಿನ್ಬೇಕು ಅಂತ ಹೇಳ್ತಾ ಇಲ್ಲ. ನಾವು ಆಹಾರವನ್ನ ಅಗದು ತಿಂತೀವಲ್ಲ, ಬಾಯಲ್ಲೇ ಅದು ರಸ ಆಗ್ಬೇಕು ಅನ್ನೋ ಅರ್ಥದಲ್ಲಿ ಈ ವಚನವನ್ನ ಅವ್ರು ಹೇಳ್ತಾರೆ. ನಾವು ಏನು ಆಹಾರವನ್ನ ತಿಂತಾ ಇರ್ತೀವಲ್ಲ, ಪ್ರಸಾದ ಮಾಡ್ತಾ ಇರ್ತೀವಿ, ತುಂಬಾ ನಿಧಾನವಾಗಿ ಅಗದು ನಮ್ಮ ಬಾಯಲ್ಲೇ ಅದು ರಸವಾಗ್ಬೇಕು. ರಸ ಆದ್ಮೇಲೆ ನಾವು ಒಳಗಡೆ ಕಳಿಸಿದಾಗ ಅದು ನಮಗೆ ಒಳ್ಳೆ ಆರೋಗ್ಯವನ್ನ ತಂದ್ಕೊಡುತ್ತೆ, ಮತ್ತೆ ಜೀರ್ಣ ಕ್ರಿಯೆಗೂ ಕೂಡ ಅನುಕೂಲ ಆಗುತ್ತೆ ಅನ್ನೋ ಅರ್ಥದಲ್ಲಿ ಸರ್ವಜ್ಞವ್ರು ಹೇಳ್ತಾರೆ. ಸೊ ಒಟ್ಟಾರೆ ನಾವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕು ಏನಪ್ಪಾ ಅಂತಂದ್ರೆ, ನಾವು ತೆಗೆದುಕೊಳ್ಳುವಂತ ಆಹಾರದಲ್ಲಿ ಎಲ್ಲ ಜೀವಸತ್ವಗಳು ಇದಾವ. ನಾವು ತೆಗೆದುಕೊಳ್ಳುವಂತ ಆಹಾರ ಪ್ರಮಾಣ ನಮ್ಮ ಒಂದು ಶ್ರಮದಾನಕ್ಕೆ ತಕ್ಕ ಹಾಗೆ ಇದೆಯಾ, ಅಥವಾ ನಾವು ತೆಗೆದುಕೊಂಡಂತ ಆಹಾರಕ್ಕೆ ತಕ್ಕಂತೆ ನಾವು ಶ್ರಮದಾನ ಮಾಡ್ತೀವ ಅಂತ ಕೆಲವೊಂದು ಅಂಶಗಳನ್ನು ಇದು ತುಂಬಾ ಸಿಂಪಲ್ ಅಂಶಗಳು, ಆದ್ರೆ ತುಂಬಾ ಸೀರಿಯಸ್ ಆಗಿ ನಾವು ತೆಗೆದುಕೋಬೇಕಾಗತ್ತೆ ದಿನಂಪ್ರತಿ. ಇದು ಲಾಂಗ್ ಟರ್ಮ್ ಅಲ್ಲಿ ಯಾರು ಗಮನ ಹರಿಸ್ತೀವಿ ಅವ್ರ ಆರೋಗ್ಯ ತುಂಬಾ ಚೆನ್ನಾಗಿ ಉಳಿಲಿಕ್ಕೆ ಸಾಧ್ಯತೆ ಇರುತ್ತೆ ಅಂತ ತಿಳ್ಕೊಂಡು ಅರ್ಥ ಮಾಡ್ಕೊಳ್ತಾ, ನೀವು ಕೂಡ ಇಂತಹ ಒಂದು ಚಿಕ್ಕ ಚಿಕ್ಕ ವಿಷಯಗಳನ್ನ ಉದಾಸೀನ ಮಾಡಕ್ ಹೋಗ್ಬೇಡ್ರಿ. ಅಂದ್ರೆ
ಆಹಾರವೂ ಕೂಡ ಇವತ್ತು ನಮಗೆ ಆರೋಗ್ಯಕ್ಕೆ ಮಾರಕವಾಗಿರುತ್ತೆ ಕೂಡ, ಪೂರಕವಾಗಿ ಇರುತ್ತೆ ಕೂಡ. ಸೊ ಅಂತ ಚಿಕ್ಕ ಚಿಕ್ಕ ವಿಷಯಗಳನ್ನ ನಮ್ಮ ಗಮನಕ್ಕೆ ತೆಗೆದುಕೊಂಡು ಅದನ್ನ ನಮ್ಮ ಜೀವನದಲ್ಲಿ, ಅಂದ್ರೆ ನಾವು ಜೀವನ ಪದ್ಧತಿಯಲ್ಲಿ ನಾವು ತೆಗೆದುಕೊಳ್ಳುವಂತ ಆಹಾರ ಇರ್ಬೋದು, ಯೋಚನೆ ಮಾಡುವಂತ ರೀತಿ ಇರಬಹುದು, ಪ್ರತಿಯೊಂದರಲ್ಲೂ ಕೂಡ ನಾವು ಗಮನ ಹರಿಸ್ತಾ ಹೋದಾಗ ಒಳ್ಳೆ ಆರೋಗ್ಯವನ್ನ ಇಟ್ಕೊಂಡು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ತಿಳ್ಕೊಂಡು ಅರ್ಥ ಮಾಡ್ಕೊಳ್ತಾ, ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣು ಶರಣಾರ್ಥಿ.